ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನೀವೆಲ್ಲ ಕ್ಷೇಮವಾಗಿದ್ದೀರಿ ಎಂಬುದಾಗಿ ಭಾವಿಸ್ತಾ ಇದ್ದೇನೆ. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ಈ ದೈನಂದಿನ ಜ್ಞಾನದ ಮೂಲಕ ನಾನು ಸಂಧಿಸುವುದರಲ್ಲಿ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರ ಚಿತ್ತಕ್ಕೆ ಒಪ್ಪಿಸು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೆಯ ವಾಕ್ಯ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ದೇವರ ಮಕ್ಕಳ ಜೀವಿತದಲ್ಲಿ ಯಾವಾಗಲೂ ದೇವರ ಚಿತ್ತ ಮಾತ್ರ ನಡೆಯಬೇಕ್ರಿ. ಅದಕ್ಕೆ ಯೇಸು ಸ್ವಾಮಿ ಪರಲೋಕದ ಪ್ರಾರ್ಥನೆಯನ್ನು ಹೇಳಿಕೊಡುವಾಗ ಹೇಳುತ್ತಾ ಇದ್ದಾರೆ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಾರಿ ಒಬ್ಬ ಭಕ್ತನು ತನಗೆ ಓಲಿವ್ ಎಣ್ಣೆ ಬೇಕೆಂಬುದಾಗಿ ಒಂದು ಓಲಿವ್ ಗಿಡವನ್ನು ಬೆಳೆಸಿದನು. ಅವತ್ತು ರಾತ್ರಿ ಪ್ರಾರ್ಥನೆಯಲ್ಲಿ, ದೇವರೇ, ನಾನು ಈ ಓಲಿವ್ ಗಿಡವನ್ನು ನೆಟ್ಟಿದ್ದೇನೆ, ಅದಕ್ಕೆ ಬೇರುಗಳು ನೀರು ಕುಡಿದು ದೊಡ್ಡದಾಗಿ ಬೆಳೆಯುವುದಕ್ಕೆ ಇವತ್ತೇ ಅದಕ್ಕೆ ಮಳೆಯನ್ನು ದಯಪಾಲಿಸಿರಿ ಅಂತ ಪ್ರೇಯರ್ ಮಾಡಿದ. ದೇವರವನ ಪ್ರಾರ್ಥನೆಯನ್ನು ಕೇಳಿ ಸ್ವಲ್ಪ ಮಳೆಯನ್ನು ಕಳುಹಿಸಿದರು. ಮರುದಿನ, ದೇವರೇ, ನನ್ನ ಗಿಡಕ್ಕೆ ಸೂರ್ಯನ ಉಷ್ಣತೆ ಬೇಕು, ಉಷ್ಣತೆಯನ್ನು ಕೊಡ್ರಿ ಎಂಬುದಾಗಿ ಹೇಳಿದಾಗ ದೇವರವನ ಪ್ರಾರ್ಥನೆಯನ್ನು ಕೇಳಿ ಸೂರ್ಯನು ಪ್ರಕಾಶಿಸುವಂತೆ ಮಾಡಿದರು. ಈಗ ಅದರ ಒಂದೊಂದು ಭಾಗವು ಬಲ ಹೊಂದಬೇಕು. ಅವನು ಹೇಳ್ತಾನೆ, ದೇವರೇ, ಇದಕ್ಕೆ ಮಂಜಿನ ಇಬ್ಬನಿ ಬೇಕು, ಆದುದರಿಂದ ಈ ರಾತ್ರಿ ವೇಳೆಯಲ್ಲಿ ಆ ಮಂಜಿನ ಇಬ್ಬನಿಗಳು ಈ ಗಿಡದ ಮೇಲೆ ಬೀಳುವಂತೆ ಸಹಾಯ ಮಾಡಿ. ಆ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳಿದರು. 2-3 ದಿನದಲ್ಲಿ ಆ ಗಿಡವನ್ನು ನೋಡೋದಾದರೆ ಬಾಡಿ ಹೋಗಿ ಆ ಗಿಡವೇ ಸತ್ತು ಹೋಯಿತು. ಆಗ ಈ ಭಕ್ತನಿಗೆ ಯಾಕೆ ಹಿಂಗಾಯಿತು ಅಂಥೇಳಿ ಬೇರೆ ಭಕ್ತನ ಬಳಿ ಹೋಗಿ ತನ್ನ ಜೀವಿತದಲ್ಲಿ ನಡೆದಂಥ ಎಲ್ಲ ಕಾರ್ಯಗಳನ್ನು ಹೇಳಿದ. ನಾನು ಸಹ ನೀವು ಆ ಓಲಿವ ಗಿಡ ಇಟ್ಟ ಹಾಗೆ ನಾನು ಬೆಳೆಸಿದೆ, ಆದರೆ ನನ್ನ ಓಲಿವ ಗಿಡ ಬಾಡಿ ಹೋಗಿದೆ, ನಿಮ್ಮ ಓಲಿವ ಗಿಡ ನೀವು ಇನ್ನೂ ಹಾಗೆ ಚೆನ್ನಾಗಿದಲ್ವ, ಹೇಗೆ ಎಂಬುದಾಗಿ ಕೇಳಿದಾಗ ಆ ಭಕ್ತ ಹೇಳ್ದ, ನಾನು ಈ ಓಲಿವ ಗಿಡವನ್ನು ನೆಟ್ಟ ಮೇಲೆ ನಾನು ದೇವರ ಬಳಿಯಲ್ಲಿ ಏನು ಹೀಗೆ ಮಾಡಿರಿ ಹಾಗೆ ಮಾಡಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಲಿಲ್ಲ. ದೇವರ ಚಿತ್ತಕ್ಕೆ ಬಿಟ್ಟುಕೊಟ್ಟು ನಂಬಿಕೆಯಿಂದ ನಾನು ಇದ್ದೆನೋ, ಅದಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನು ದೇವರೇ ನೋಡಿದ್ದರಿಂದ ಅದು ಚೆನ್ನಾಗಿ ಬೆಳೆದಿದೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಕೂಡ ದೇವರ ಬಳಿಯಲ್ಲಿ ದೇವರೇ ಹಾಗೆ ಮಾಡಿರಿ ಹೀಗೆ ಮಾಡಿರಿ ಎಂಬುದಾಗಿ ನಿಬಂಧನೆ ಹಾಕ್ತೇವೆ. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡೋದಿಲ್ಲ. ನಾವು ಬಯಸುವ ಕಾರ್ಯಗಳು ನೆರವೇರದೇ ಇರುವಾಗ, ಓ ಸ್ತೋತ್ರ ದೇವರೇ, ಯಾಕೆ ನನ್ನ ಜೀವನದಲ್ಲಿ ಹೀಗೆ ನಡೆಯುತ್ತಾ ಇದೆ ಎಂಬುದಾಗಿ ನಾವು ಕೇಳ್ತೇವೆ. ಅಬ್ರಾಹ್ಮನಿಗೆ ಕೂಡ ದೇವರೊಂದು ವಾಗ್ದಾನ ಮಾಡಿದರು, ಅಬ್ರಾಹ್ಮನೇ, ನಿನ್ನ ಮೂಲಕ ಸಂತತಿ ಕೊಡ್ತೇನೆ, ಬ್ಲೆಸ್ ಮಾಡ್ತಾನೆ. ಆದರೆ ಅವರ ಅಡ್ಡದಾರಿಯಾಗಿ ಹೆಂಡತಿಯಾದ ಸಾರಳ ಮಾತನ್ನು ಕೇಳಿ ಹಾಗರಳ ಮೂಲಕ ನಾವು ಮಗುವನ್ನು ಪಡೆದುಕೊಳ್ಳೋಣ ಎಂಬುದಾಗಿ ಅವರೇ ಒಂದು ಪ್ಲ್ಯಾನ್ ಹಾಕ್ಕೊಂಡ್ರು. ದೇವರ ಪ್ಲ್ಯಾನೇ ಬೇರೆ ಇತ್ತು. ಆದರೆ ಅವರ ಪ್ಲ್ಯಾನ್ ನಿಮಿತ್ತವಾಗಿ ಅವರ ಜೀವನದಲ್ಲಿ ಎಷ್ಟೋ ನೋವುಗಳು ಉಂಟಾಯಿತು. ಮಗನಾದ ಇಷ್ಮಾಯೇಲನ ಮೂಲಕವಾಗಿ, ಹಾಗರಳ ಮೂಲಕವಾಗಿ, ಆ ಸಂತತಿಯ ಮೂಲಕವಾಗಿ ಈಗಲೂ ಕೂಡ ದೇವಜನರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಕಾರಣ ಅಬ್ರಾಹಮನು ಮಾಡಿದಂಥ ಒಂದು ಚಿಕ್ಕ ತಪ್ಪು, ದೇವರ ಚಿತ್ತ ಅಲ್ಲದ ಕಾರ್ಯಗಳನ್ನು ಮಾಡಿದ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅನುದಿನದ ಜೀವಿತದಲ್ಲಿ ಕೂಡ ಅನೇಕ ಕಾರ್ಯಗಳಲ್ಲಿ ನಾವು ದೇವರಿಗೆ ಹೀಗೆ ಹೇಳ್ತೇವೆ, ಸ್ವಾಮಿ ಹೀಗೆ ಮಾಡಿರಿ ಹಾಗೆ ಮಾಡಿರಿ ಎಂಬ ನಮ್ಮ ಬಯಕೆಗಳ ಪ್ರಾರ್ಥನೆ ಮಾಡದೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ರಿ. ದೇವರು ನಿಮ್ಮ ಯೋಚನೆಗಳಿಗಿಂತ ಮಿಗಿಲಾಗಿ ಆಶೀರ್ವದಿಸಿ ನಡೆಸಿ ನಿಮ್ಮ ಜೀವಿತದಲ್ಲಿ ಇನ್ನೂ ಹೇರಳವಾದ ಆಶೀರ್ವಾದವನ್ನು ಕೊಡ್ತಾರೆ. ಹಾಗಾದರೆ ಈ ದಿವಸ ನಾವು ಪ್ರೇಯರ್ ಮಾಡೋಣ. ಸ್ವಾಮಿ, ನನ್ನ ಚಿತ್ತವಲ್ಲಪ್ಪ, ಪರಲೋಕದಲ್ಲಿ ನಿಮ್ಮ ಚಿತ್ತ ಅನುದಿನವೂ ನಡೆಯುವ ಪ್ರಕಾರ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ನಿಮ್ಮ ಚಿತ್ತ ನೆರವೇರಲೆಂಬುದಾಗಿ ಹೇಳಿ ಪ್ರಾರ್ಥಿಸ್ರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತವನ್ನು ಕೂಡ ಆಶೀರ್ವಾದವಾಗಿ ಮಾರ್ಪಡಿಸುತ್ತಾರೆ. ಹಾಗಾದರೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡೋಣ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನ್ನ ಚಿತ್ತವಲ್ಲದ ಕಾರ್ಯ ಯಾವುದು ನನ್ನ ಜೀವಿತದಲ್ಲಿ ಬೇಡಪ್ಪ, ನಿನ್ನ ಚಿತ್ತ ಮಾತ್ರ ನನ್ನ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ನನ್ನ ಜೀವಿತವನ್ನು ನೀವು ಆಳ್ವಿಕೆ ಮಾಡಿರಿ ಎಂಬುದಾಗಿ ಹೇಳೋಣ.
ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಟು ಗಾಡ್. ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಈ ಹೊಸ ದಿನದಲ್ಲಿ ದೇವರು ನಮ್ಮನ್ನು ಬಲಪಡಿಸುವಂತೆ ಪ್ರೇರಣೆ ಮಾಡಿರಿ. ಹಾಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ದೇವರೇ, ನಾವು ವಾಕ್ಯವನ್ನು ಧ್ಯಾನಿಸಿದ ಹಾಗೆ ಈ ದಿನವೂ ಕೂಡ ನಮ್ಮ ಜೀವಮಾನ ಕಾಲವೆಲ್ಲ ನಿಮ್ಮ ಚಿತ್ತ ಮಾತ್ರ ನಮ್ಮ ಜೀವಿತದಲ್ಲಿ ನೆರವೇರಬೇಕಪ್ಪ. ದೇವರ ಚಿತ್ತವಲ್ಲದ ಕಾರ್ಯ ಒಂದು ನಮ್ಮ ಜೀವನದಲ್ಲಿ ನೆರವೇರಬಾರ್ದಪ್ಪ. ನಿನ್ನ ಚಿತ್ತ ಏನಿದೆಯೋ ಅದು ಮಾತ್ರ ನೆರವೇರಲಿ. ನೀ ಹೊಸ ದಿನಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನ ಬ್ಲೆಸ್ ಮಾಡಿರಿ, ಒಳ್ಳೆಯ ಆರೋಗ್ಯ ಕೊಡ್ರಿ, ಬಲವನ್ನು ಕೊಡ್ರಿ. ಕೆಲವು ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ನೀವು ತಡೆಗಳನ್ನು ಒಡೆಯುವಂಥ ದೇವರಪ್ಪ. ನಿನ್ನ ಮಕ್ಕಳ ಜೀವಿತದಲ್ಲಿ ನಿಮ್ಮ ಚಿತ್ತ ನೆರವೇರಲಿ. ಅವರ ಎಜುಕೇಷನ್ ಲೈಫಲ್ಲಿ, ಅವರ ಕುಟುಂಬದಲ್ಲಿ, ಅವರ ವಿವಾಹ ಕಾರ್ಯಗಳಲ್ಲಿ, ಎಲ್ಲದರಲ್ಲಿ ನಿಮ್ಮ ಚಿತ್ತ ಮಾತ್ರ ನೆರವೇರಲಿ. ನಿನ್ನ ನಾಮದಲ್ಲಿ ನಿನ್ನ ಜನರನ್ನ ಬ್ಲೆಸ್ ಮಾಡ್ತೇವೆ. ಈ ದಿನವೆಲ್ಲ ಕಣ್ಮನಿ ಹಾಗೆ ಕಾಪಾಡ್ರಿ, ಆಶೀರ್ವದಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿರಿ. ದೇವರ ಚಿತ್ತಕ್ಕೆ ಒಡಂಬಟ್ಟು ಎಲ್ಲ ಕಾರ್ಯಗಳನ್ನು ಮಾಡಿರಿ. ಕರ್ತನ ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ಈ ಡೈಲಿ ಡಿವೋಷನ್ ನಿಮಗೆ ಆಶೀರ್ವಾದಕರವಾಗಿದ್ದರೆ ಇತರರೊಂದಿಗೆ ಶೇರ್ ಮಾಡಿರಿ. ಈ ಸೇವೆಗಾಗಿ ಪ್ರಾರ್ಥಿಸಿರಿ. ಅದು ಮಾತ್ರವಲ್ಲ, ಸ್ತೋತ್ರ, ಈ ದೈನಂದಿನ ಜ್ಞಾನಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿರಿ. ಅವರಿಗೂ ಕೂಡ ಇದನ್ನು ಹಂಚಿಕೊಡ್ರಿ. ಕರ್ತನ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.